ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಮ್ಮಮ್ಮ ಇನ್ನೇನು ರೆಡಿ ಆಗ್ತಿದ್ದಾರೆ. ನಂದು ರೆಡಿ ಆಗ್ತಾಯಿತ್ತು. ನಾನಿವಾಗ ಹೋಗ್ತೀನಿ, ಆಮೇಲೆ ನಮ್ಮಮ್ಮ ಬರ್ತಾರೆ ನೈಟ್. ನಮ್ಮಪ್ಪ ಇವಾಗ ತಾನೇ ದೇವಸ್ಥಾನದಲ್ಲಿ ಇದ್ದಾರೆ. ನೋಡಿ, ನಮ್ಮಮ್ಮ ಅಲ್ಲೇ ಇದ್ದಾರೆ. ಇವಾಗ ನಾನು ಹೋಗ್ತಿದ್ದೀನಿ ದೇವಸ್ಥಾನಕ್ಕೆ. ಓಕೆ, ಬಾಯ್. ಬಾಯ್ ಚಿನಿ. ಈಗ ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಟೈಮ್ ಬಂದೀಗ 6:30 ಆಗಿದೆ. ಈಗ ನಾನು ದೇವಸ್ಥಾನಕ್ಕೆ ಹೊರಡ್ತೀನಿ, ಬನ್ನಿ. ನೋಡಿ, ಈಗ ದೇವಸ್ಥಾನದ ಹತ್ರ ಬಂದೆ. ಈಗ ದೇವರಿಗೆಲ್ಲ ಕೈ ಮುಗ್ದದಾಯ್ತು. ಹಾಗೆ ಮಂಗಳಾರತಿ ತಗೊಂಡು ಆಯ್ತು. ಇವತ್ತು ಮತ್ತೆ ನಾಟಕನೂ ಆಡ್ತಾರೆ. ಅದೇ ಶನಿ ಮಹಾತ್ಮದ ಪ್ರಭಾವದ ನಾಟಕ ಮತ್ತೆ ಆಡ್ತಾರೆ ಇವತ್ತು. ತುಂಬಾ ಜನನು ಬಂದಿದ್ರು. ಈಗ ಊಟಕ್ಕೆ ಹೋಗ್ತಿದೀವಿ. ಇವತ್ತು ಊಟಕ್ಕೆ ಹಸರುಕಾಯಿ ಸಾಂಬಾರು, ಹಾಗೆ ಮುದ್ದೆ, ಹೆಸರು ಬೇಳೆ, ಕೇಸರಿ ಬಾತು, ಹಾಗೆ ಪಾಯಸ ಮತ್ತೆ ರೈಸ್ ಎಲ್ಲ ಮಾಡಿದ್ರು. ತುಂಬಾ ಜನನು ಬಂದು ಊಟ ಎಲ್ಲ ಮಾಡಿದ್ರು. ಸಾಂಬಾರು ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಮುಗಿಸ್ಕೊಂಡು ಈಗ ನಾಟಕ ಆಡ್ತಾರಲ್ಲ ಅಂತ ಹಾಗೆ ಅಲ್ಲೇ ಕೂತಿದ್ವಿ. ಚಂದ್ರ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಹಾಯ್ ಫ್ರೆಂಡ್, ಯಾವಾಗಿದ್ದೀರಿ? ನನ್ನ ಸ್ವಲ್ಪ ನೀಟಾಗಿ ಹಾಕ್ರಿ. ಗ್ರಾಮಸ್ಥರೆಲ್ಲ ಬೇಗ ಬೇಗ ಬಂದ್ರಪ್ಪ, ಊಟ ಮಾಡ್ತಪ್ಪ. ಊಟ ಯಾರ್ಯಾರು ಮಾಡಿಲ್ಲ ಎಲ್ಲ ಕುತ್ಕೊಬರ್ರಿ. ಟೇಬಲ್ಗಳು ಖಾಲಿ ಆಯ್ತವೆ. ಆರಾಮಾಗಿ ಊಟ ಮಾಡ್ಕೊಂಡು ನಾಟಕ ನೋಡ್ಕೊಂಡು ಶನಿ ಮಹಾತ್ಮನ ಆಶೀರ್ವಾದ ನಿಮ್ ಎಲ್ಲಾರ ಮೇಲೆ ಇರ್ಲಿ. ಕರಿಯಾಕಿಲ್ವ ನನ್ಗೆ? ಶಿವರಾತ್ರಿ ಆದ ಕಾರಣ ಶ್ರೀ 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 ಮುತ್ತುರಾಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯರಾದ ನಾವುಗಳು ಶ್ರೀ 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 ಶನಿಪ್ರಭಾವ ರಾಜ ವಿಕ್ರಮ ವಿಜಯ ಎಂಬ ಭಕ್ತಿಪರವಾದ ಪೌರಾಣಿಕ ನಾಟಕವನ್ನು ನಿಮ್ಮ ಮುಂದೆ ಅಭಿನಯಿಸಲಿದ್ದೇವೆ. ಕಲಾ ಬಾಂಧವರಲ್ಲಿ ಈ ನಾಟಕವನ್ನು ನೋಡಲು ಬಯಸಿರುವ ಕಲಾಭಿಮಾನಿಗಳಲ್ಲಿ ತಮ್ಮ ಸ್ವರವ್ಯಂಜನದಲ್ಲಾಗಲಿ ಅಥವಾ ನಮಗೆ ಕಲಿಸಿಕೊಟ್ಟ ಪೂಜ್ಯ ಶ್ರೀ ಗುರುಗಳಿಂದಾಗಲಿ ಯಾವುದೇ ತಪ್ಪು ದೋಷಗಳು ಕಂಡು ಬಂದಲ್ಲಿ ತಮ್ಮ ಮಕ್ಕಳನ್ನು ಯಾವ ರೀತಿ ಮನ್ನಿಸುತ್ತೀರೋ ಅದೇ ರೀತಿ ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ನಾರದ ನಿನಗೆ ಮಂಗಳವಾಗಲಿ. 8 ಮಂದಿ ಅಷ್ಟದಿಕ್ಪಾಲಕರು, ಆದಿತ್ಯಾದಿ ನವಗ್ರಹಗಳು ಪ್ರಭುವಿನ ಆಜ್ಞೆಯನ್ನು ನೆನೆಸಿ ತಮ್ಮ ತಮ್ಮ ಕೆಲಸದಲ್ಲಿ ನಿರುತ್ತರಾಗಿರುವರು. ಅದರಲ್ಲಿಯೂ ಆ ಬಾಸರ ಪುತ್ರನಾದ ಶನಿರಾಜನು ಶುಭ ಫಲಗಳನ್ನು ಕೊಡುತ್ತಾ ಬಹಳ ವೈಭವದಿಂದ ಮೆರೆಯುತ್ತಿರುವರು. ಅವರನ್ನು ಮೀರಿದವರು ಈ ಕೈಲಾಸದಲ್ಲಾಗಲಿ ಆ ಸ್ವರ್ಗಲೋಕದಲ್ಲಾಗಲಿ ಈ ಭೂಲೋಕದಲ್ಲಾಗಲಿ ಯಾರೂ ಇಲ್ಲ ಪರಮಾತ್ಮ, ಯಾರೂ ಇಲ್ಲ. ನಂಬಲಾರನು ಯಥಾ ಪಿತ ತಥಾ ಪುತ್ರ ಎಂಬಂತೆ ಆ ಶನಿರಾಜನು ಆತನ ತಂದೆ ಸೂರ್ಯದೇವನಿಗಿಂತಲೂ ಆದಿತ್ಯಾದಿ ನವಗ್ರಹಗಳಿಗಿಂತಲೂ ಮೀರಿದವನೇ. ಅದು ಅಲ್ಲದೆ ದೇವ ಗುರುವಾದ ಬೃಹಸ್ಪತಿಗಿಂತಲೂ ಮೀರಿದವನೇ. ನಾನು ಪ್ರತ್ಯಕ್ಷವಾಗಿ ನೋಡುವ ತನಕ ನಿನ್ನ ಮಾತನ್ನು ನಂಬಲಾರೆನೂ ನಾರದ.
ಓಕೆ ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. 11:15 ಮನೆಗೆ ಬಂದಾಗ ಹೋದ್ವ ಸಲ ನಾಟಕ ಆಡ್ದಾಗ ಫುಲ್ ನೋಡಿದ್ನಲ್ವಾ, ತಲೆ ಬೇರೆ ನೈತಿತ್ತು, ನೋಡಿಲ್ಲ ನಾನು. ಒಂದು 11:15 ಗಂಟೆ ಇದ್ಬಿಟ್ಟು ಬಂದ್ಬಿಟ್ಟೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್.